ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರೇರೆಲ್ಲರಿಗೂ ಹೆಚ್ಚೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತು ಎನ್ನುವ ಈ ಮುಂಜಾನೆ ವಾಕ್ಯದ ಅಂತ ಸರಣಿಯಲ್ಲಿ ಈ ತಿಂಗಳು ನಾವು ಪ್ರಕಟಣೆ ಪುಸ್ತಕದಲ್ಲಿ ಏಸು ಎಂಬ ಶೀರ್ಷಿಕೆಯಡಿಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ 4 ಮತ್ತು 5 ವಚನಗಳು. ಪ್ರಕಟಣೆ 3, 4 ಮತ್ತು 5ನೇ ವಚನಗಳು. ಆದರೂ ತಮ್ಮ ವಸ್ತ್ರಗಳನ್ನು ಮೈಲಿಗೆ ಮಾಡಿಕೊಳ್ಳದಿರುವ ಸ್ವಲ್ಪ ಜನರು ಸಾರ್ದಿಸಿನೊಳಗೆ ನಿನ್ನಲ್ಲಿದ್ದಾರೆ. ಅವರು ಯೋಗ್ಯರಾಗಿರುವುದರಿಂದ ಶುಭ್ರ ವಸ್ತ್ರಗಳನ್ನು ಧರಿಸಿಕೊಂಡು ನನ್ನ ಜೊತೆಯಲ್ಲಿ ನಡೆಯುವರು. ಜಯಶಾಲಿಗೆ ಹೀಗೆ ಶುಭ್ರ ವಸ್ತ್ರಗಳನ್ನು ಹೊದಿಸುವರು. ಜೀವಬಾಧ್ಯರ ಪಟ್ಟಿಯಿಂದ ಅವನ ಹೆಸರನ್ನು ನಾನು ಅಳಿಸಿಬಿಡದೆ ಅವನು ನನ್ನವನೆಂದು ನನ್ನ ತಂದೆಯ ಮುಂದೆಯೂ ಆತನ ದೂತರ ಮುಂದೆಯೂ ಒಪ್ಪುವೆನು. ಈ ವಾಕ್ಯಗಳನ್ನು ಗ್ರಹಿಸೋದಕ್ಕೆ ಶಕ್ತರಾಗುವಂತೆ ಕರ್ತನು ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ಇವುಗಳನ್ನ ಬೋಧಿಸಲಿ. ನಾವೀಗ ಓದಿ ಕೇಳಿದಂತೆ ದೇವರ ವಾಕ್ಯದ ಭಾಗ ಇದು ಕರ್ತನಾದ ಯೇಸು ಕ್ರಿಸ್ತನ ನುಡಿ. 5ನೇ ಸಭೆ ಅಂದರೆ 3ನೇ ಅಧ್ಯಾಯದಲ್ಲಿರುವಂಥ 5ನೇ ಸಭೆ ಸಾರ್ದಿಸ್ ಸಭೆಗಾಗಿ ಕರ್ತನು ನುಡಿದ ಮಾತುಗಳು. ಒಂದು ವೇಳೆ ವಿಶ್ವಾಸ ಜೀವಿತವನ್ನು ಗಮನಿಸುವಾಗ ಎಫೆಸ ಸಭೆಯನ್ನು ಗಮನಿಸಿದ್ರೆ ಆರಂಭದ ವಿಶ್ವಾಸ ಒಳ್ಳೆ ರೀತಿಯಲ್ಲಿ ಇರುವಾಗಲೇ ಎಲ್ಲಿಯೋ ಮೊದಲ ಪ್ರೀತಿಯನ್ನು ಬಿಟ್ಟು ಬಿಟ್ಟ ವಿಶ್ವಾಸ ತಿರುಗಿ ಕರ್ತನು ಅವ್ರನ್ನ ಜಾಗೃತಗೊಳಿಸಿ ಆ ಮೊದಲ ಪ್ರೀತಿಗೆ ಹಿಂದಿರುಗುವಂತೆ ಮಾಡ್ತಾನೆ. ಹೀಗೆ ಮುಂದುವರೆದ ವಿಶ್ವಾಸಿಗೆ 2ನೇ ಸಭೆಯ ಭಾಗಕ್ಕೆ ನಾವು ಬರುವಾಗ ಸ್ಮರಣ ಸಭೆ ವಿಪರೀತ ಹೋರಾಟ, ಹಿಂಸೆನ ಅದು ಸಹಿಸಿಕೊಂಡು ಬರಬೇಕಾದ ಒಂದು ಸಂದರ್ಭ. ಇದನ್ನು ಜಯಿಸಿಕೊಂಡು ಒಂದು ವೇಳೆ ಒಬ್ಬ ವಿಶ್ವಾಸಿ ಮುಂದುವರೆದ್ರೆ ಪೆರ್ಗಮ ಸಭೆಯ ಸಂದರ್ಭ, ಒಂದು ವೇಳೆ ನಾನಾ ದುರ್ಬೋಧನೆಗಳು ಅಥವಾ ಒಂದು ವೇಳೆ ಕಲಬೆರಕೆ ಜೀವಿತ, ದೇವರು ಬೇಕು, ಲೋಕವು ಬೇಕು ಅಥವಾ ದುರ್ಬೋಧನೆ ಬೇಕೆನ್ನುವಂಥ ಕಲಬೆರಕೆ ಜೀವಿತ, ಇಂಥ ಒಂದು ಶೋಧನೆ ಒಂದು ವೇಳೆ ಅದಕ್ಕೆ ಬಿಟ್ಟು ಕೊಟ್ಟರೆ ತೌತೈರ ಸಭೆ ಅನೇಕ ಒಳ್ಳೆ ಕಾರ್ಯಗಳಿದೆ. ಆದರೂ ವಿಪರೀತ ಜಾರತ್ವ, ವಿಪರೀತ ವಿಗ್ರಹಗಳನ್ನು ಆರಾಧಿಸಿ ನೈವೇದ್ಯ ಪದಾರ್ಥಗಳನ್ನು ಸೇವಿಸುವಂಥ, ದೇವರಿಗೆ ಕೋಪನ ಬೀಸುವಂಥ ಒಂದು ಕಾರ್ಯ. ಹೀಗೆ 5ನೇ ಸಭೆಗೆ ಬರುವಾಗ 5ನೇ ಸಭೆಯ ಪರಿಸ್ಥಿತಿ ಬಹಳ ಚಿಂತಾಜನಕ. ವಾಕ್ಯ ಹೇಳ್ತದೆ, ದೇವರು ಹೇಗೆ ಹೇಳ್ತಿದ್ದಾನೆ, ಕರ್ತನು ನಿನ್ನ ಕೃತ್ಯಗಳನ್ನು ಬಲ್ಲೆನು, ಜೀವಿಸುವನೆಂದು ಹೆಸರು ನಿನಗಿದ್ದರೂ ಸತ್ತವನಾಗಿದ್ದಿ. ಸಾರ್ದಿಸ್ ಸಭೆಯ ಹೆಸರು ಜೀವಿಸುವವನು, ಆದರೆ ದೇವರು ಅದರ ಮೇಲೆ ಅದಕ್ಕೆ ಹೇಳ್ತಿದ್ದಾನೆ ನೀನು ಸತ್ತವನಾಗಿ. ಆದರೆ ಅದಕ್ಕೆ ಆತನ ಒಂದು ಜವಾಬ್ದಾರಿಯನ್ನು ವಹಿಸ್ತಾನೆ. 2ನೇ ವಚನದಲ್ಲಿ ಸತ್ತವನಾಗಿದ್ದೆ ಎಂಬುದಾಗಿ ಹೇಳಿ ಒಂದು ಜವಾಬ್ದಾರಿ ಆಗ್ತಾನೆ. ಏನು? ಎಚ್ಚರವಾಗಿರು, ಸಾಯುವ ಹಾಗಿದ್ದ ಉಳಿದವುಗಳನ್ನು ದೃಢಪಡಿಸು. ಇದೇ ಸತ್ತ ಸ್ಥಿತಿಯಲ್ಲಿದೆ, ಅದರೊಳಗೆ ಸತ್ತ ಸ್ಥಿತಿಯಲ್ಲಿ ಅಥವಾ ಸಾಯುವ ಸ್ಥಿತಿಯಲ್ಲಿರುವಂಥ ಜನರನ್ನು ನೀನು ದೃಢಪಡಿಸಿ ಎಂಬುದಾಗಿ ದೇವರು ವಿಚಿತ್ರವಾದ ಜವಾಬ್ದಾರಿಯನ್ನು ನೇಮಿಸ್ತಿದ್ದಾನೆ. ಆ ಸಭೆ ಮೇಲೆ ಆತನ ಹಾಕುವಂಥ ಮತ್ತೊಂದು ಆರೋಪ. ಆತನು ಹೀಗೆ ಹೇಳ್ತಾನೆ, ನನ್ನ ದೇವರ ಮುಂದೆ ನಿನ್ನ ಕೃತ್ಯಗಳಲ್ಲಿ ಒಂದಾದರೂ ಸಂಪೂರ್ಣವಾದದಿಂದ ನಾನು ಕಾಣಲಿಲ್ಲ. ಯೇಸು ಕ್ರಿಸ್ತನು ಪ್ರತಿ ಸಭೆನ, ಪ್ರತಿ ವಿಶ್ವಾಸನ ಗಮನಿಸುವ ದೇವರೆಂಬುದನ್ನು ಈ ಮಾತುಗಳಲ್ಲಿ ನಾವು ಕಂಡುಕೊಳ್ಬಹುದು. ದೇವರ ಮುಂದೆ ಸಭೆಯ ಕಾರ್ಯಗಳಲ್ಲಿ ಒಂದು ಪರಿಪೂರ್ಣತೆ ಇಲ್ಲ. ಈ ಮಾತು ನಮ್ಮನ್ನು ನಡಗಿಸಲಿ, ಈ ಮಾತು ನಮ್ಮನ್ನು ಎಚ್ಚರಿಸಲಿ. ನಾವು ದೇವರಿಗಾಗಿ ಏನೇನು ಮಾಡ್ತಿದ್ದೇವೋ ಅವುಗಳು ಪರಿಪೂರ್ಣವಾದವುಗಳು ಅಥವಾ ಅಪರಿಪೂರ್ಣವೋ ಎಂಬುದನ್ನು ದೇವರಾತ್ಮ ನಮಗೆ ತೋರಿಸಿಕೊಡಲಿ. ಭಾನುವಾರ ಆರಾಧನೆಗೆ ಹೋಗ್ತೇವೆ, ಅದು ಪರಿಪೂರ್ಣವಾಗಿ ಆತನನ್ನು ಆರಾಧಿಸ್ತೇವೋ ಅಥವಾ ಅಪರಿಪೂರ್ಣವಾಗಿ ಆರಾಧಿಸ್ತೇವೆ. ದೇವರಿಗೆ ನಾವು ಕಾಣಿಕೆ ಕೊಡ್ತೇವೆ, ಅದು ಪರಿಪೂರ್ಣವೋ ಅಪರಿಪೂರ್ಣವೋ. ನಾವು ದೇವರ ಮುಂದೆ ನಾವು ಪ್ರಾರ್ಥಿಸ್ತೇವೆ, ಪರಿಪೂರ್ಣವಾದ ಪ್ರಾರ್ಥನೆ ಅಪರಿಪೂರ್ಣವಾದ ಪ್ರಾರ್ಥನೆಯು. ವಾಕ್ಯ ಓದ್ತೇವೆ, ಪರಿಪೂರ್ಣವಾಗಿಯೂ ಅಪರಿಪೂರ್ಣವಾಗಿಯೂ. ಸೇವೆ ಮಾಡ್ತೇವೆ, ಪರಿಪೂರ್ಣವಾಗಿಯೂ ಅಥವಾ ದೇವರ ದೃಷ್ಟಿಯಲ್ಲಿ ಅಪರಿಪೂರ್ಣವಾಗಿಯೂ. ಹೀಗೆ ನಮ್ಮ ಜೀವಿತದ ಪ್ರತಿ ಕಾರ್ಯಗಳಲ್ಲಿ ಉಪವಸಿಸ್ತೇವೆ, ಅದು ಪರಿಪೂರ್ಣವೋ ಅಪರಿಪೂರ್ಣವೋ. ದೇವರು ನೇರವಾಗಿ ಹೇಳ್ತಿದ್ದೇನೆ, ನನ್ನ ದೇವರ ಮುಂದೆ ನಿನ್ನ ಕೃತ್ಯಗಳಲ್ಲಿ ಒಂದಾದರೂ ಸಂಪೂರ್ಣವಾದದೆಂದು ನಾನು ಕಾಣಲಿಲ್ಲ. ಹಾಗಾದರೆ ನಮ್ಮಲ್ಲಿರುವಂಥ ಅಪರಿಪೂರ್ಣತೆಯನ್ನು ದೇವರು ಒಪ್ಪುವುದಿಲ್ಲ, ಎಚ್ಚರಿಸ್ತಾನೆ. ಹಾಗಾದರೆ ಸಭೆ ತನ್ನನ್ನು ಹೆಚ್ಚಿಸಿಕೊಳ್ಳಬೇಕಾದದ್ದು ಹೇಗೆ? ಅದನ್ನು 3ನೇ ವಚನದಲ್ಲಿ ಹೇಳ್ತಾನೆ, ಆದ್ದರಿಂದ ನೀನು ಹೊಂದಿದ ಉಪದೇಶವನ್ನು, ಅದನ್ನು ಕೇಳಿದ ರೀತಿಯನ್ನು ನೆನಪಿಗೆ ತಂದುಕೊಂಡು ಅದನ್ನು ಕಾಪಾಡಿ. ಹಾಗಾದರೆ ಎಲ್ಲಿ ಸತ್ತ ಸ್ಥಿತಿಯಲ್ಲಿದೆ, ಎಲ್ಲಿ ಅಪರಿಪೂರ್ಣ ಸ್ಥಿತಿಯಲ್ಲಿದೆಯೋ ಅದರಲ್ಲಿ ನೀನು ಮೊದಲನೇ ಸ್ಥಿತಿಗೆ, ಎಚ್ಚರಿಕೆ ಸ್ಥಿತಿಗೆ ಬರಬೇಕಾದ್ರೆ, ಜೀವಿಸುವ ಸ್ಥಿತಿಗೆ ಬರಬೇಕಾದ್ರೆ, ಪರಿಪೂರ್ಣತೆ ಸ್ಥಿತಿಗೆ ಬರಬೇಕಾದ್ರೆ ನೀನು ಹಿಂದೆ ಕೇಳಿದ ಉಪದೇಶವನ್ನು ಜ್ಞಾಪಕಕ್ಕೆ ತಂದುಕೊಂಡು ಹೇಳ್ತಾನೆ. ಹಾಗಾದರೆ ದೇವರ ವಾಕ್ಯವನ್ನು ಕೇಳುವುದಕ್ಕೆ ಗಮನ ಕೊಟ್ಟು ನಾವು ಮೊದಲು ಕೇಳಿದ ವಾಕ್ಯಗಳನ್ನ ತಿರುಗಿ ನೆನಪಿಗೆ ತಂದುಕೊಳ್ಳಬೇಕೆಂಬುದಾಗಿ ದೇವರಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ. ತಂದುಕೊಂಡು ಅದನ್ನು ಆ ಉಪದೇಶಗಳನ್ನ ನಮ್ಮೊಳಗೆ ಕಾಪಾಡಿಕೊಳ್ಬೇಕೆಂಬುದಾಗಿ ಹೇಳ್ತಾನೆ. ಮತ್ತು ದೇವರದಕ್ಕೆ ಎಚ್ಚರಿಕೆ ಕೊಡ್ತಾನೆ, ತನ್ನ ಕಡೆಗೆ ತಿರುಗಿಕೊಳ್ಳುವುದಕ್ಕೂ. ಒಂದು ವೇಳೆ ಇದು ಎಚ್ಚರವಾಗಿರಲಿಲ್ಲವೆನ್ನುವುದಾದರೆ ಈ ಸಭೆಗೆ ಕರ್ತನ ಬರೋಣ ಹೇಗಿರ್ತದೆ? ಕಳ್ಳನು ಬರುವಂತೆ. ಅದು ನಿರಾಳವಾಗಿ ತನ್ನದೇ ರೀತಿಯಲ್ಲಿ ಸೋಮಾರಿತನದಲ್ಲಿ ನಿದ್ರಾವಸ್ಥೆಯಲ್ಲಿ ಅದು ಸಮಯ ಕಳೆಯುವುದಾದರೆ
ಕರ್ತನು ಇದ್ದಕ್ಕಿದ್ದ ಹಾಗೆ ಆತನು ಬರ್ತಾನೆ. ಹಾಗಾಗಿ ಆತನು ಹೇಳ್ತಾನೆ, ಅಲ್ಲಿ ಕಳ್ಳನು ಬರುವಂತೆ ಬರ್ತಾನೆ ಎಂಬುದಾಗಿ. ಮತ್ತು ಕರ್ತನು ಹೇಳ್ತಾನೆ, ನಾನು ಯಾವ ಗಳಿಗೆಯಲ್ಲಿ ನಿನ್ನ ಮೇಲೆ ಬರುವೆನೋ ಅದು ನಿನಗೆ ತಿಳಿಯುವುದೇ ಇಲ್ಲ. ಹಾಗಾದರೆ ಎಚ್ಚರಿಕೆ ಇಲ್ಲದಂಥ ಒಂದು ಸ್ಥಿತಿಯಲ್ಲಿದೆ. ಹಾಗಾಗಿ ಎಚ್ಚರವಾಗು ಎಂಬುದಾಗಿ ಹೇಳ್ತಿದ್ದಾನೆ. ಆದರೆ ಈ ಸಭೆಯೊಳಗೆ ಕರ್ತನು ಮತ್ತೊಂದು ಗುಂಪನ್ನು ಗುರುತಿಸ್ತಾನೆ. ಹೇಗೆ ತೋತರ ಸಭೆಯಲ್ಲಿ ಉಳಿದವರು ಎಂಬುದಾಗಿ ಒಂದು ಉತ್ತಮ ಗುಂಪನ್ನು ಗುರುತಿಸ್ತಾನೋ, ಈ ಸಭೆಯಲ್ಲಿ ಆತನು ಹಾಗೆ ಗುರುತಿಸ್ತಾನೆ. ಅಲ್ಲಿ ಹೇಳ್ತಾನೆ, ಆದರೂ ತಮ್ಮ ವಸ್ತ್ರಗಳನ್ನು ಮೈಲಿಗೆ ಮಾಡಿಕೊಳ್ಳದಿರುವ ಸ್ವಲ್ಪ ಜನರು ಸಾರ್ದಿಸಿನೊಳಗೆ ನಿನ್ನಲ್ಲಿದ್ದಾರೆ. ಈ ಸಭೆಯ ಸ್ವಭಾವಕ್ಕೆ ಸೇರಿದ ಈ ಗುಂಪಿನಲ್ಲಿ ತಮ್ಮ ವಸ್ತ್ರವನ್ನು ಮೈಲಿಗೆ ಮಾಡಿಕೊಳ್ಳದ ಜನಕೂಟವನ್ನು ದೇವರು ಉಳಿಸಿದ್ದಾನೆ. ಅಂಥವರಿದ್ದಾರೆ. ದೇವರವರನ್ನು ಯೋಗ್ಯರು ಎಂಬುದಾಗಿ ಕರೀತಿದ್ದಾನೆ. ಅವರು ಯೋಗ್ಯರಾಗಿರುವುದರಿಂದ ಶುಭ್ರ ವಸ್ತ್ರಗಳನ್ನು ಧರಿಸಿಕೊಂಡು ನನ್ನ ಜೊತೆಯಲ್ಲಿ ನಡೆಯುವರು. ಕರ್ತನೊಂದಿಗೆ ನಡೆಯುವಂಥ ಒಂದು ಕೂಟ, ಇಂಥ ಜೀವಿಸುವನೆಂಬ ಹೆಸರಿದ್ದರೂ ಸತ್ತ ಸ್ಥಿತಿಯಲ್ಲಿರುವಂಥ, ಎಚ್ಚರಿಕೆಯನ್ನು ಕಳಕೊಂಡ ಅಪರಿಪೂರ್ಣ ಸ್ಥಿತಿಯಲ್ಲಿರುವಂಥ ಈ ಸಭೆಯೊಳಗೆ ಕರ್ತನಿಗೆ ಯೋಗ್ಯವಾದ ಜನರಿದ್ದಾರೆ. ಅವರಿಗೆ ಕರ್ತನು ಶುಭ್ರ ವಸ್ತ್ರವನ್ನು ಒದಗಿಸ್ತಾನೆ. ಅದನ್ನು ಧರಿಸಿಕೊಂಡು ಅವರು ಕರ್ತನೊಂದಿಗೆ ನಡೆಯುವವರು. ಎಂಥ ಶ್ರೇಷ್ಠ ಸೌಭಾಗ್ಯ. ಮತ್ತು 5ನೇ ವಚನದಲ್ಲಿ ಹೇಳ್ತಾನೆ, ಜಯಶಾಲಿಗೆ ಹೀಗೆ ಶುಭ್ರ ವಸ್ತ್ರಗಳನ್ನು ಒದಿಸುವರು. ಆ ಉಳಿದ ಕೂಟ, ಅದನ್ನು ಕರ್ತನು ಜಯಶಾಲಿಗಳ ಕೂಟ ಎಂಬುದಾಗಿ ಕರೀತಿದ್ದಾನೆ. ಇವರಿಗೆ ಕರ್ತನು ತಾನೇ ಶುಭ್ರ ವಸ್ತ್ರಗಳನ್ನ ಹೊದಿಸ್ಲಿಕ್ಕಿದ್ದಾನೆ. ಹೊದಿಸುವರೆಂಬುದಾಗಿ ಬರ್ತದೆ. ಒಂದು ವೇಳೆ ಕರ್ತನ ಅದಕ್ಕೆ ಅಪ್ಪಣೆ ಕೊಡುವವನಾಗಿದ್ದಾನೆ. ಹೇಗೆ ಪ್ರವಾದಿಯಾದ ಜಕರ್ಯನ ವಿಷಯದಲ್ಲಿ ಕರ್ತನ ಅಪ್ಪಣೆ ಕೊಟ್ಟನು, ಅಥವಾ ಪ್ರವಾದಿಯಾದ ಜಕರ್ಯ ಪುಸ್ತಕದಲ್ಲಿ ಈ ಮಹಾಜಕನಾದ ಯೆಹೋಶುವನ ವಿಚಾರಕ್ಕೆ ಬರುವಾಗ ದೇವರು ಅವನಿಗೆ ಶುಭ್ರ ವಸ್ತ್ರವನ್ನು, ಮುಂಡಾಸವನ್ನು ತಲೆಗೆ ತೊಡಿಸೋದಕ್ಕಾಗಿ ಅಪ್ಪಣೆ ಕೊಟ್ಟನು. ಒಂದು ವೇಳೆ ಇವರಿಗೂ ಆತನು ಕರ್ತನ ಅಪ್ಪಣೆ ಕೊಡಲಿಕ್ಕಿದ್ದಾನೆ. ಮತ್ತು ಇವರ ವಿಷಯದಲ್ಲಿ ಕರ್ತನು ಹೇಳುವಂಥ ಕೆಲವು ಮಾತುಗಳು ಬಹಳ ಸೊಗಸಾಗಿದೆ. ಜೀವಬಾಧ್ಯರ ಪಟ್ಟಿಂದ ಅವನ ಹೆಸರನ್ನು ನಾನು ಅಳಿಸಿಬಿಡದೆ ಯಾರು ಯೋಗ್ಯರು ಎಂಬುದಾಗಿ ಕರೆಸಿಕೊಂಡ್ರು. ತಮ್ಮ ವಸ್ತ್ರಗಳನ್ನು ಮೈಲಿಗೆ ಮಾಡಿಕೊಳ್ಳದಿರುವ ಇವರಿಗೆ ದೇವರು ಶುಭ್ರ ವಸ್ತ್ರವನ್ನು ಕೊಟ್ಟು ಇವರ ಹೆಸರನ್ನು ಜೀವಬಾಧ್ಯರ ಪಟ್ಟಿಂದ ತೆಗೆಯುವುದಿಲ್ಲ. ಎಷ್ಟು ಚೆನ್ನಾಗಿದೆ. ವಸ್ತ್ರವನ್ನು ಮೈಲಿಗೆ ಮಾಡಿಕೊಳ್ಳದವರಿಗೆ ಆತನು ಶುಭ್ರ ವಸ್ತ್ರವನ್ನು ಕೊಡ್ತಾನೆ. ಅವರ ಹೆಸರನ್ನು ಜೀವಬಾಧ್ಯರ ಪಟ್ಟಿಂದ ತೆಗೆಯುವುದಿಲ್ಲ. ಮತ್ತು ಮುಂದೆ ಹೇಳ್ತಿದ್ದಾನೆ, ಯೇಸು ಕ್ರಿಸ್ತನು ಹೆಮ್ಮೆಯಿಂದ ತಂದೆಯಾದ ದೇವರ ಎದುರು ಮತ್ತು ಆಯಾ ವ್ಯಕ್ತಿಗೆ ದೇವರು ನೇಮಿಸಿರುವಂಥ ದೇವದೂತರೆದುರು ಯೇಸು ಕ್ರಿಸ್ತನ ಹೆಮ್ಮೆಯಿಂದ ಹೇಳುವಂಥದ್ದು ನನ್ನವನೆಂಬುದಾಗಿ ಆತನು ಒಪ್ಪಿಕೊಳ್ಳಲಿಕ್ಕಿದ್ದಾನೆ. ತಂದೆ ದೇವರ ಎದುರು ಈ ತೀತನು ನನ್ನವನು, ಈ ಮಗಳು ನನ್ನವಳು, ಈ ಮಗನು ನನ್ನವನು. ಅವರವರಿಗೆ ಕೊಡಲ್ಪಟ್ಟ ದೇವದೂತರ ಎದುರು ಯೇಸು ಹೇಳಿಕ್ಕಿದ್ದಾನೆ, ಇವರು ನನ್ನವರು. ಪ್ರೇರೆ, ಎಂಥ ಉತ್ತೇಜನಕಾರಿಯಾದ ಸಂಗತಿ. ಇಂಥ ಕೃಪೆಗೆ ನಾವು ಹಂಬಲಿಸೋಣ. ದೇವರಾತ್ಮ ನಮ್ಮನ್ನು ಈ ವಿಧದಲ್ಲಿ, ನಮ್ಮ ವಸ್ತ್ರಗಳನ್ನು ಮೈಲಿಗೆ ಮಾಡಿಕೊಳ್ಳದ ವಿಧದಲ್ಲಿ ನಾವು ಜೀವಿಸೋದಕ್ಕಾಗಿ ಆತ ನಮ್ಮನ್ನು ಬಲಪಡಿಸಲಿ. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆ, ನಿನ್ನ ಮಹಾಗಣವುಳ್ಳ ನಾಮಕ್ಕೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಸಾರ್ದಿ ಸಭೆಯ ವಿಚಾರದಲ್ಲಿ ತಿಳಿಸುವಂಥ ಪ್ರತಿ ಕಾರ್ಯಗಳಿಗಾಗಿ ಸ್ತೋತ್ರ. ಜೀವಿಸೋನೆಂಬ ಹೆಸರಿದ್ದರೂ ಸತ್ತ ಸ್ಥಿತಿಯಲ್ಲಿ ಇರುವುದನ್ನು ತೋರಿಸಿಕೊಡ್ತಿಲ್ಲ ಸ್ವಾಮಿ. ಕರ್ತನೆ, ಸಾಯುವ ಹಾಗಿರುವಂಥ ಇತರರನ್ನ ಎಚ್ಚರಿಸೋದಕ್ಕಾಗಿ, ಅವನ್ನ ದೃಢಪಡಿಸೋದಕ್ಕಾಗಿ ಜವಾಬ್ದಾರಿ ಕೊಡ್ತೀಯಲ್ಲಪ್ಪ. ನಮ್ಮ ಕಾರ್ಯಗಳಲ್ಲಿ ಯಾವುದೊಂದು ಪರಿಪೂರ್ಣ ಇಲ್ಲ ಎಂಬುದನ್ನು ತಿಳಿಪಡಿಸ್ತಿಲ್ಲ. ಅದಕ್ಕಾಗಿ ಸ್ತೋತ್ರ. ನಾವು ಮೊದಲು ಕೇಳಿದ ಉಪದೇಶವನ್ನು ಜ್ಞಾಪಕಕ್ಕೆ ತಂದುಕೊಂಡು ತಿರುಗಿಕೊಳ್ಳುವುದಕ್ಕಾಗಿ ಹೇಳ್ತಿದ್ದಿಲ್ಲ. ಅದನ್ನು ಉಪದೇಶವನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಹೇಳ್ತಿದ್ದಿಲ್ಲ. ಕರ್ತನೆ, ಎಚ್ಚರಪಡಿಸು. ನಿನ್ನ ಬರೋಣ, ಅದು ನಮಗೆ ನೀನು ಕಳ್ಳನು ಬರುವಂಥ ರೀತಿಯಲ್ಲಿ ಅದು ಬೇಡ ಸ್ವಾಮಿ. ನೀನು ಬರುವ ಸಂದರ್ಭ ನಾವು ಗ್ರಹಿಸದ ವಿಧದಲ್ಲಿ ನಾವು ಇರಬಾರದಪ್ಪ. ಕರ್ತನೆ, ತಮ್ಮ ವಸ್ತ್ರವನ್ನು ಮೈಲಿಗೆ ಮಾಡಿಕೊಳ್ಳದ ಕೆಲವರ ಗುಂಪಿನಲ್ಲಿ ನಮ್ಮನ್ನು ಸೇರಿಸು. ಅವರನ್ನು ಯೋಗ್ಯರೆಂಬುದಾಗಿ ಕರೆದಿದ್ದಿ. ಅವರು ಶುಭ್ರ ವಸ್ತ್ರವನ್ನು ಧರಿಸಿಕೊಂಡು ನಿನ್ನೊಂದಿಗೆ ನಡೆದಾಡುವರೆಂಬುದಾಗಿ ಹೇಳಿದಿ. ಕರ್ತನೆ, ಅವರಿಗೆ ಶುಭ್ರ ವಸ್ತ್ರವನ್ನು ಹೊದಿಸುವರೆಂಬುದಾಗಿ ಹೇಳಿದಿ. ಕರ್ತನೆ, ನಿನಗೆ ಸ್ತೋತ್ರ. ಜೀವಬಾಧ್ಯರ ಪಟ್ಟಿಂದ ಅವರ ಹೆಸರನ್ನು ತೆಗೆಯುವುದಿಲ್ಲ ಎಂಬುದಾಗಿ ಹೇಳಿದಿ. ತಂದೆಯಾದ ದೇವರ ಎದುರು ಮತ್ತು ಅವರವರ ದೇವದೂತರ ಎದುರು ಅವರನ್ನು ನೋಡಿ, ಈ ಭಕ್ತರನ್ನು ನೋಡಿ, ಇವರ ನನ್ನವರೆಂಬುದಾಗಿ ಹೆಮ್ಮೆಯಿಂದ ಹೇಳಿಕೊಳ್ತೀವಿ ಎಂಬುದಾಗಿ ಹೇಳಿದೆಯಲ್ಲ. ಕರ್ತನೆ, ನಮ್ಮ ಸ್ಥಿತಿಗಳನ್ನು ಮಾರ್ಪಡಿಸು. ನಾವು ನಮ್ಮ ವಸ್ತ್ರಗಳನ್ನು ಮೈಲಿಗೆ ಮಾಡಿಕೊಳ್ಳದೆ ನಿನ್ನ ದೃಷ್ಟಿಯಲ್ಲಿ ಯೋಗ್ಯರಾಗಿ ನಡೆದು ನೀನು ಕೊಡುವ ಶುಭ್ರ ವಸ್ತ್ರವನ್ನು ಹೊಂದಿಕೊಂಡು ಜೀವಬಾಧ್ಯರ ಪಟ್ಟಿನ ನಮ್ಮ ಹೆಸರನ್ನು ನಾವು ಪಡ್ಕೊಂಡವರಾಗಿ, ಎಸಪ್ಪ, ನಿನ್ನಿಂದ ನೀನು ಹೆಮ್ಮೆ ಪಡುವಷ್ಟು ಹೆಮ್ಮೆಯ ಜನರಾಗಿ ಅಥವಾ ಯೋಗ್ಯ ಜನರಾಗಿ ಜೀವಿಸೋದಕ್ಕೆ ನಿನ್ನ ಕೃಪೆಯನ್ನು ಅನುಗ್ರಹಿಸು. ನಿನ್ನ ಪಾದಗಳಿಗೆ ಅಡ್ಡ ಬೀಳ್ತವೆ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನೆ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.